ಇವಾಗ ನಾವೆಲ್ಲ ಹೆಂಗ್ ಬೆಳೆದಿದ್ದು ಅಂದ್ರೆ ನಾವು ಪಕ್ಕದ ಮನೇಲೇ ಇರ್ತಾ ಇದ್ವಿ, ಇನ್ನೊಬ್ರ ಮನೇಲಿ ಇರ್ತಾ ಇದ್ವಿ, ಅವ್ರ ಮನೇಲೆ ಊಟ ಮಾಡಿರ್ತಾ ಇದ್ವಿ, ಅಲ್ಲೇ ಮಲಗಿರ್ತಾ ಇದ್ವಿ, ನಮ್ಮ ಮನೇಲಿ ಯಾವ್ದಾದ್ರು ಕರ್ಕೊಂಡ್ ಬಂದ್ರೆ ನಮ್ಮ ಮನೇಲಿ ಇರ್ತಾ ಇದ್ವಿ, ಒಂದು ಸೊಸೈಟಿಲಿ ಬೆಳೀತಾ ಇದ್ವಿ ನಾವು. ಸೊ ನಮ್ ಥಾಟ್ ಪ್ರೊಸೆಸ್ ಎಲ್ಲ ನಮ್ದು ಬರೀ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಓಡಲ್ಲ ನಮ್ಮ ತಲೆ, ಒಂದ್ ಸೊಸೈಟಿ ಅಂತ ಓಡುತ್ತೆ ನಮ್ ತಲೆ ಓಡೋದು. ಸೊ ನನಗೆ ಅದು ಯಾವಾಗ್ಲೂ ಏನನ್ಸುತ್ತೆ ಅಂದ್ರೆ ಮಕ್ಕಳು ಬೆಳಿತಾನೆ ಸೊಸೈಟಿಯಾಗಿ ಬೆಳಿಬೇಕು, ಸೊಸೈಟಿಲಿ ಬೆಳಿಬೇಕು, ಆವಾಗ ಪ್ರಪಂಚ ಗೊತ್ತಾಗತ್ತೆ ಅವ್ರಿಗೆ ಯಾರ್ಯಾರು ಹೆಂಗೆ ಅಂತ. ಇವಾಗ ನೀವು ಕೇಳಿದ ಕ್ವಶನ್ ಹಂಗೆ, ಅಂದ್ರೆ ಮುಂಚೆ ಎಲ್ಲ ಮನೇಲಿ ಅಪ್ಪ ಅಮ್ಮ ಜಗಳಗಳು ಆಡೋದು ಬಟ್ ನಮಗೆ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾವೆಲ್ಲ ಬೇರೆ ಕಡೆ ಇರ್ತೀವಿ. ಇವತ್ತು ಮನೇಲಿ ಅಪ್ಪ ಅಮ್ಮ ಜಗಳ ಆಗೋದು ಡೈರೆಕ್ಟ್ ಇಂಪ್ಯಾಕ್ಟ್ ಮಕ್ಳಿಗೆ ಆಗತ್ತದು. ಸೊ ಅದು ಇದು ಎರಡು ಮಿಕ್ಸ್ಚರ್ ಆಫ್ ಹಳೇದು ಮತ್ತೆ ಹೊಸದು ಎರಡೂ ಇದೆ. ಅದು ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬಿಂಗ್ ಥಾಟ್ ಅದು, ಅಂದ್ರೆ ಮಕ್ಕಳು ಡಿಸ್ಟರ್ಬ್ ಆಗೋದು ಮೆಂಟಲಿ, ಅದಾಗಬಾರ್ದು. ಅಂದ್ರೆ ಅದು ಎಲ್ಲ ಅವ್ರ ಇಡೀ ಲೈಫಿಗೆ ಅದು ಇಂಪ್ಯಾಕ್ಟ್ ಇರುತ್ತೆ. ಸೊ ಅದು ಹಳೇದಕ್ಕೂ ಹೊಸದಕ್ಕೆ ಸೇರಿ. ನಾವ್ ಚಿಕ್ಕ ಹುಡುಗರಿದ್ದಾಗ ನಮ್ಮ ಫ್ರೆಂಡ್ಸ್ ಒಂದ್ 2-3 ಜನ ಓಡೋಗ್ಬಿಟ್ಟಿದ್ರು ಮನೇಲಿ ಜಗಳ ಅಂದ್ಬಿಟ್ಟು. ನಮ್ಗೆ ಅವೆಲ್ಲ ನಗು ನೋಡೋದ ಮತ್ ಕರ್ಕೊಂಬಂದ್ರು ಅಂತ. ಬಟ್ ಇವಾಗ ಯೋಚನೆ ಮಾಡಿದ್ರೆ ಅವ್ನಿಗೆ ಎಷ್ಟು ಹಿಂಸೆ ಆಗಿರ್ಬೋದು, ಎಷ್ಟು ಇರಿಟೇಟ್ ಆಗಿರ್ಬೋದು, ಮತ್ತೆ ಅವ್ನ್ ಇವತ್ತು ಥಾಟ್ ಪ್ರೊಸೆಸ್ ಹೆಂಗಿರ್ಬೋದು.